ಎಸ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವೇನಂತಂದಾಗ 6th ದಿಂದ 7th ಪಾರ್ಟ್ ಬಿ ವರೆಗೂ ಎರಡನೇ ಭಾಗದವರೆಗೂ ಏನಂತಂದಾಗ ಅಲ್ಲಿ ಸಮಾಜ ವಿಜ್ಞಾನ ಇದು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಭೂಗೋಳ ಎಲ್ಲವನ್ನು ನೋಡಿದ್ವಿ. ಇಲ್ಲಿ 8ನೇ ತರಗತಿಯಿಂದ ನಿಮ್ಗೆ 12ನೇ ತರಗತಿವರೆಗೂ ಏನೇನು ಇಂಪಾರ್ಟೆಂಟ್ ಇದೆ ಎಲ್ಲವನ್ನು ಮುಗಿಸ್ಕೊಡೋದು. ಇದು ರೆಕಾರ್ಡೆಡ್ ಕ್ಲಾಸ್ ಇರ್ತೈತಿ. ಇಲ್ಲಿ ನಿಮ್ಗೆ ಪ್ರತಿ 2 ದಿನಕ್ಕೊಮ್ಮೆ 1 ದಿನಕ್ಕೊಮ್ಮೆ ನಿಮಗೆ ನೀವು ಯಾವ ರೀತಿ ವಿಡಿಯೋಕ್ಕೆ ರೆಸ್ಪಾನ್ಸ್ ತೋರಿಸ್ತೀರಿ ಆ ರೀತಿಯಾಗಿ ಇದು ರೆಗ್ಯುಲರ್ ಆಗಿರ್ತೈತಿ, ಕಂಟಿನ್ಯೂ ಆಗಿರ್ತೈತಿ. ಇಲ್ಲಿ ಏನಂತಂದಾಗ ನಿಮ್ಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಓದುವಾಗ ನಿಮಗೆ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿರುವಂಥ ಅಧ್ಯಯನ ಬೇಕು ಎಲ್ಲವನ್ನ ನಿಮ್ಗೆ ಇಲ್ಲಿ ಮಾಡಿಕೊಡುವಂಥ ಪ್ರಯತ್ನ ನೋಡ್ರಿ. ಇಲ್ಲಿ ಈಗಾಗಲೇ ಇಲ್ಲಿ ತೆಗೆದುಕೊಂಡಾಗ ನಾವು ಇದನ್ನು ಖಂಡಗಳು ಅಂತೇಳಿ ನೋಡಿದ್ವಿ. ನೋಡಿ, ಖಂಡಗಳು ಅಂತೇಳಿ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀವಿ. ಅದು ಬಿಟ್ಟು ಕಾಸು ಇಲ್ಲಿ ಏನು ಮಾಹಿತಿ ಐತಿ, ಏನು ಇಂಪಾರ್ಟೆಂಟ್ ಐತಿ ಅದನ್ನೆಲ್ಲವನ್ನ 1 by 1 ನೋಡ್ಕೊತ ಹೋಗೋಣ. ನೋಡಿ, ಭೂಮಿ ನಮ್ಮ ಜೀವಂತ ಗ್ರಹ ಅಂತ ಕೇಳಿದಾರು. ಇನ್ನು CT ಈಗ ನೋಡಿ KTET ಕಾಲ್ ಆಗೈತಿ, ಇನ್ನು CTETನೂ ಕಾಲ್ ಆಗ್ತೈತಿ. ಯಾಕಂದ್ರೆ ಅದನ್ನು ಕರೆದಾರು ಇದನ್ನು ಕರೀತಾರೋ. ಅದ್ರ ಜೊತೆಗೆ ಯಾರ್ಯಾರಿಗೆ ಯೂಸ್ ಆಗ್ತೈತೆ ಅಂದ್ರೆ GPSTR, ನೀವು GPSTRಗೆ ಮತ್ತು HSTRಗೆ ನಿಮಗೆ ಮತ್ತು ಉಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಬೇಕೇ ಬೇಕು. ನಿಮಗೆ ಭಾಳಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಗೆ ಹೇಳ್ಕೊಡ್ತಾನೆ ನಾನು ನಿಮಗೆ. ನೋಡ್ರಿ, ಕ್ವಶನ್ ಎಲ್ಲಿ ಆಗ್ತೈತಿ, ಏನು ಓದಬೇಕು ನೋಡಿ. ಭೂಮಿಯನ್ನು ತೆಗೆದುಕೊಂಡಾಗ ಎಷ್ಟು ಗ್ರಹಗಳು ಅಂತಂದ್ರೆ 8 ಗ್ರಹಗಳಿವೆ ಅಂತ ನೋಡ್ತೀವಿ. ಈ 8 ಗ್ರಹಗಳಲ್ಲಿ ಭೂಮಿ ಜೀವಿಯನ್ನು ಹೊಂದಿರುವ ಏಕೈಕ ಗ್ರಹ ಅಂತಂದ್ರೆ ಭೂಮಿ. ಸೌರಮಂಡಲದ ಅಧಿಪತಿ ಯಾರು ಅಂತಂದ್ರೆ ಸೂರ್ಯ. ಈ ಸೌರಮಂಡಲದ ಅಧಿಪತಿ ಸೂರ್ಯನನ್ನ ತೆಗೆದುಕೊಂಡು ಕೂಡ ಯಾವುದೇ ಗ್ರಹದಲ್ಲಿ ಜೀವಿಗಳಿಲ್ಲ, ಯಾವುದೇ ಗ್ರಹದಲ್ಲಿ ಜೀವಿಗಳು ಪತ್ತೆ ಆಗಿಲ್ಲ. ಜೀವಿಗಳು ಪತ್ತೆ ಆಗಿರುವ ಏಕೈಕ ಗ್ರಹ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಭೂಮಿ ಗ್ರಹ ಮಾತ್ರ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಬಹಳಷ್ಟು ಸಸ್ಯಗಳದಾವು, ಪ್ರಾಣಿಗಳದಾವು, ಮಾನವ ಜನಾಂಗ ಐತಿ. ಇವು ಹೆಂಗ್ ಬದುಕಿದಾವ ಅಂತಂದ್ರ ನೋಡಿ, ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ದೂರದಿಂದ ಕಾರಣ ಆಗೈತಿ ಇರಾಕ ಜೀವಿಗಳು. ಮತ್ತು ನೋಡಿ, ಇಲ್ಲಿ ಅನುಕೂಲಕರವಾಗಿರುವಂಥ ದೂರ ಐತಿ, ಉಷ್ಣಾಂಶ ಐತಿ, ಅನಿಲ ಐತಿ, ವಾತಾವರಣ ಐತಿ, ಜಲಚಕ್ರ ಐತಿ. ಇದೆಲ್ಲ ಕಾರಣದಿಂದ ಇಂಪಾರ್ಟೆಂಟ್ ಆಗಿರುವಂಥದ್ದು ಭೂಮಿಗೆ ಏನಂತ ಕರೀತಾರಂತಂದ್ರ ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ ಅಂತ ಕರೀತಾರೆ. ನೋಡಿ, ಜೀವಂತ ಗ್ರಹ ಯಾಕೆ ಕರೀತಾರಂತಂದ್ರೆ ಜೀವಿಗಳನ್ನು ಹೊಂದಿದೆ. ವಿಶಿಷ್ಟ ಗ್ರಹ ಯಾಕೆ ಕರೀತಾರಂತಂದ್ರೆ ಎಲ್ಲ ರೀತಿಯ ವಾತಾವರಣ ಐತಿ. ಜಲಾವೃತ ಗ್ರಹ ಯಾಕೆ ಕರೀತಾರಂತಂದ್ರೆ ನೀರಿನಿಂದ ಕೂಡಿದೆ. ನೋಡಿ, ಎಲ್ಲ ರೀತಿಯ ಮಾಹಿತಿ ಇರೋದ್ರಿಂದ ಭೂಮಿಯನ್ನ ಈ ರೀತಿಯಾಗಿ ಕರೆಯುತ್ತೇವೆ. ಹಾಗಾದ್ರೆ ಭೂಮಿಯ ಗಾತ್ರವನ್ನು ತೆಗೆದುಕೊಂಡಾಗ ನೋಡಿ, ಸೂರ್ಯನ ಪರಿವಾರದಲ್ಲಿ 5ನೆಯ ದೊಡ್ಡ ಗ್ರಹ ಅಂತ ಕರಿತೀವಿ. 5ನೆಯ ದೊಡ್ಡ ಗ್ರಹ, ಅಷ್ಟು ಭೂಮಿ ದೊಡ್ಡದಾಗಿರುವಂಥದ್ದೈತಿ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದು. ನೇರವಾಗಿ ಕ್ವಶನ್ ಕೇಳಬಹುದು, ಯಾವುದು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದೈತಿ? ಅದೇ ಸೂರ್ಯನಿಗಿಂತ 107 ಪಟ್ಟು ಸಣ್ಣದೈತಿ. ಅಂದ್ರ ಇಲ್ಲಿ ಸೂರ್ಯ ಅದಾನ ಅಂತಂದ್ರೆ ಇವನಿಗಿಂತ 107 ಪಟ್ಟು, ಅಂದ್ರೆ 107 ಭೂಮಿಗಳು ಕೂಡಿದಾಗ ಒಬ್ಬ ಸೂರ್ಯ ಆಗ್ತಾನ ಅಂತಂದಂಗೆ. ಅದೇ ಚಂದ್ರನಿಗಿಂತ ಎಷ್ಟು ಪಟ್ಟು ದೊಡ್ಡದೈತಿ ಅಂತಂದ್ರ 4 ಪಟ್ಟು ದೊಡ್ಡದೈತಿ. ಅಂದ್ರೆ 4 ಚಂದ್ರಗಳನ್ನ ಸೇರಿಸಿದಾಗ ಒಂದು ಭೂಮಿ ಆಗುತ್ತದೆ ಅನ್ನುವಂಥದ್ದು ಕಾನ್ಸೆಪ್ಟ್ ಇದು. ಎಷ್ಟು ಪಟ್ಟು ಅನ್ನುವಂಥದ್ದು ಈಗ ನೋಡಿ, ಭೂ ಶೂ ಭೂ ಮ. ಸೂರ್ಯನಿಂದ ಸ್ಥಾನವನ್ನು ತೆಗೆದುಕೊಂಡಾಗ ಮೊದಲು ಬುಧ ಕಂಡು ಬರ್ತೈತಿ, 2ನೇದು ಶುಕ್ರ, 3ನೇದ್ದು ಭೂಮಿ, 4ನೇದ್ದು ಮಂಗಳ. ಇವಕ್ಕೆಲ್ಲ ಎಂಥ ಗ್ರಹ ಅಂತ ಕರೀತಾರಂದ್ರ ಆಂತರಿಕ ಗ್ರಹಗಳು. ಆಂತರಿಕ ಗ್ರಹ ಅಥವಾ ಒಳಗ್ರಹ ಅಂತ ಕರಿತೀವಿ. ಆಂತರಿಕ ಗ್ರಹ ಅಥವಾ ಒಳಗ್ರಹ ಅಂತ ಕರಿತೀವಿ. ಇಲ್ಲಿ 3ನೇದ್ದು ಸೂರ್ಯನಿಂದ 3ನೆಯ ಗ್ರಹ ಅಂತ ಕರಿತೀವಿ. ಅದೇ ಗಾತ್ರಕ್ಕೆ ತೆಗೆದುಕೊಂಡಾಗ 5ನೆಯ ದೊಡ್ಡ ಗ್ರಹ ಅಂತ ಕರಿತೀವಿ. ಇನ್ನ ಇಲ್ಲೇನು ಕೊಟ್ಟಿದ್ದಾನೆ ನೋಡಿ, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದರ ಕಿಲೋಮೀಟರ್ಗಳು ಅಂತ ಕೊಟ್ಟಿದ್ದಾನು. ಅಂದ್ರೆ ಈ ಭೂಮಿಯನ್ನು ತೆಗೆದುಕೊಂಡಾಗ ಇಲ್ಲ ಐತ್ ನೋಡ್ರಿ, ಈ ಭೂಮಿಯನ್ನು ತೆಗೆದುಕೊಂಡಾಗ ಇತರ ಭೌಗೋಳಿಕ ಕ್ಷೇತ್ರ ಟೋಟಲ್ ಆಗಿರುವಂಥ ಈ ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಅಂತಂದ್ರೆ 510 ದಶಲಕ್ಷ ಕೊಡ್ತಾನೆ ನಾವು. 510 ದಶಲಕ್ಷ
ಚದರ ಕಿಲೋಮೀಟ್ರ, ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ನೀರಿನಿಂದ ಕೂಡಿದೆ. ಹಾಗಾದರೆ ಕೇಳಬಹುದು, ಭೂಮಿ ನೀರನ್ನು ತೆಗೆದುಕೊಂಡಾಗ 70.78%, 70.78% ನೀರು. ಆಮೇಲೆ ನೋಡಿ 29.22% ಭೂಮಿ. ಅದಕ್ಕೆ ಹೆಸರು ಕೊಟ್ಟಿದ್ದಾನು. ಇದು ಎಂಥ ಗ್ರಹ ಅಂದ್ರೆ ಜಲಾವೃತ ಗ್ರಹ. ತಿಳಿತ್ರಿ ಏನು ಹೇಳತ್ತಾರಂತೆ? ಜಲಾವೃತ ಗ್ರಹ ಅಂತ ಕರಿತೀವಿ. ಪರ್ಸಂಟೇಜ್ ನೆನಪಿಡ್ರಿ. ಟೋಟಲ ನೋಡಿ, ಒಟ್ಟು 510 ಐತಿ, ಅದ್ರೊಳಗೆ 361 ಜಲ ಅಥವಾ ನೀರು, ಆಮೇಲೆ ಉಳಿದಂಥ 149 ಭೂಮಿ. ಪರ್ಸಂಟೇಜ್ ತೊಗೊಂಡ್ರಿ ಅಂದರೆ 70.78, 29.22. ಇದನ್ನ ಪಾಲು ಅಂತ ಏನು ನೋಡ್ತೀವಿ? ಪಾಲು ಅಂತಂದ್ರೆ ಭೂಭಾಗ ಮತ್ತು ಜಲಭಾಗಗಳ ನಡುವೆ ಎಷ್ಟು ರೇಷಿಯೋ ಕಂಡು ಬರ್ತೈತೆ ಅಂತಂದ್ರೆ 1% ಏನಾದರೂ ಭೂಮಿ ಇದ್ರೆ 2.43% ನೀರಾಗಿ ಕಂಡು ಬರ್ತೈತೆ. ಇದು ಭೂಮಿ 1, 2.43 ನೀರು. ನೋಡಿ ಹಂಗೆ ಕೊಟ್ಟಿರ್ತಾನ. ಭೂಮಿಯು ಜಲಭಾಗ ಮತ್ತು ಭೂಭಾಗಗಳ ಅಸಮತೆಯಿಂದ ಕೂಡೈತಿ. ಭೂ ಮತ್ತು ಜಲರಾಶಿಗಳ ಕ್ಷೇತ್ರ. ಇದು ಭೂರಾಶಿ 1, ಜಲರಾಶಿ ಅಂದ್ರೆ ಇಲ್ಲಿ ನೋಡ್ರಿ, ₹2.43, 2.5 ರೂಪಾಯಿ. ಇವನ್ ಕಡೆ ₹1 ಐತೆ ಅಂತ ಅಂದಂಗೆ. ಇಲ್ಲಿ ನೋಡಿ, ಭೂಮಿ ಒಳಗೆ ಭೂಮಿ ₹1 ಐತಿ, 2.43 ಅಷ್ಟೇನಾಗೈತಿ ನೀರಿನಿಂದ ಕೂಡೈತಿ. ಇದಕ್ಕೆ ಜಲಾವೃತ ಗ್ರಹ ಅಂತ ಕರೆದೇವಿ. ಇಂಪಾರ್ಟೆಂಟ್ ಆಗಿರುವಂಥದ್ದು, ಕ್ವಶನ್ ಆಗುವಂಥದ್ದು, ಭಾಳಷ್ಟು ಸಲ ಕ್ವಶನ್ ಕೇಳಿದಾನು. ಭೂಮಿಯ ಆಕಾರ ಯಾವುದು ಅಂದ್ರೆ ಭೂಮ್ಯಾಕಾರ, ಡುಮ್ಯಾಕಾರ ಅಂತ ಬರ್ದಿ, ಜಿಯಾಡ್ ಆಕಾರ. ಇದನ್ನ ಇಂಪಾರ್ಟೆಂಟ್ ನೆನಪಿಟ್ಬಿಡ್ರಿ. ಭೂಮಿಯ ಆಕಾರ ಯಾವುದಂದ್ರೆ ಜಿಯಾಡ್ ಆಕಾರವನ್ನು ಹೊಂದೈತಿ, ಭೂಮ್ಯಾಕಾರವನ್ನು ಹೊಂದೈತಿ ಅಂತ ಕರಿತೀವಿ. ಇದು ಧ್ರುವಗಳ ಬಳಿ ಏನಾಗೈತಿ? ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತೆ ಕಾಣಿಸ್ತೈತಿ. ಅದಕ್ಕೆ ಸಮಭಾಜಕ ವೃತ್ತದ ವ್ಯಾಸ ಅಂತ ತೆಗೆದುಕೊಂಡಾಗ 12,756 ಕಿಲೋಮೀಟರ್. ಧ್ರುವೀಯ ವ್ಯಾಸ ತೆಗೆದುಕೊಂಡಾಗ 12,714. ಅಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಭೂಮಿ ತೆಗೆದೇವು ಅಂದ್ರೆ ಇದು ಸಮಭಾಜಕ ವೃತ್ತ, ಇಲ್ಲಿಯ ವ್ಯಾಸ. ಇನ್ನು ಈ ಧ್ರುವ ಪ್ರದೇಶದಲ್ಲಿಯ ವ್ಯಾಸ ಅಂತಂದ್ರೆ ಹಿಂಗೆ ಅಳತಿ ಮಾಡೋದು. ಸುತ್ತಳತಿ ಅಂತಂದ್ರೆ ಹಿಂಗೆ ಅಳತಿ ಮಾಡೋದು. ಇಷ್ಟ. ವ್ಯಾಸ ಅಂದ್ರೆ ಒಂದು ಬದಿಯಿಂದ ಅಳತಿ ಮಾಡ್ತೀವಿ, ಸುತ್ತಳತಿ ಅಂತಂದ್ರೆ ಎರಡೂ ಬದಿಯಿಂದ ಅಳತಿ ಮಾಡ್ತೀವಿ. ಆ ವ್ಯಾಸವನ್ನು ತೆಗೆದುಕೊಂಡಾಗ ನೋಡಿ, ಸಮಭಾಜಕ ವೃತ್ತ, ಧ್ರುವೀಯ ವ್ಯಾಸ ಅಂತ ನೋಡ್ತೀವಿ. ಅದೇ ಸುತ್ತಳತೆ ಎಲ್ಲವನ್ನ ಕೂಡಿ ಅಧ್ಯಯನ ಮಾಡಿದಾಗ ಸಮಭಾಜಕ ವೃತ್ತದೊಳಗೆ 40,076 ಕಿಲೋಮೀಟರ್, ಧ್ರುವೀಯ ಸುತ್ತಳತೆ ಒಳಗೆ 40,008 ಕಿಲೋಮೀಟರ್. ವ್ಯಾಸವನ್ನು ತೆಗೆದುಕೊಂಡಾಗ 42 ಕಿಲೋಮೀಟರ್. ವ್ಯಾಸವನ್ನು ತೆಗೆದುಕೊಂಡಾಗ 42 ಕಿಲೋಮೀಟರ್ ಅಂತ ನೋಡ್ತೀವಿ. ಇದು 68 ಆಗ್ತೈತಿ. 60 ಎಷ್ಟಾಗ್ತೈತಿ? 76 - 8 ಅಂತ ನೋಡ್ತೀವಿ. 76 - 8 ಅಂತಂದ್ರೆ ಇಲ್ಲಿ 8 ಆಗ್ತೈತಿ. ಆಮೇಲೆ 6, 68 ಆಗ್ತೈತಿ ನೋಡ್ರಿ. ಇಲ್ಲಿ ಇದನ್ನು ಬರ್ಕೊಂಬಿಡ್ರಿ. ಇಲ್ಲಿ ಏನಂತ ಬರೀರಿ, ಇಲ್ಲಿ ನಾ ಹಂಗೆ ಹೇಳ್ತೀನಿ ನಿಮಗೆ, ಯಾವುದಕ್ಕೂ ಒಂದ್ಸಲ ಇರಲಿ ಅಂತ. ಮತ್ತು ನೀವು ಕೇಳಬಾರ್ದಲ್ಲ ಸರ್ ತಪ್ಪು ಹೇಳತ್ತಾರೇನು ಅಂತ. ಏನಂತ ಬರ್ಕೋಬೇಕು ಇದನ್ನು ನೋಡಿ. ಇದು ವ್ಯಾಸ 42 ಕಿಲೋಮೀಟರ್ ಐತಿ. ಸುತ್ತಳತೆ ಎಷ್ಟಾಯ್ತು? 68 ಕಿಲೋಮೀಟರ್ ಐತಿ. ಇದು ತಿಳಿತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಭೂಮಿಯಲ್ಲಿನ ಭೂಭಾಗಗಳನ್ನು ಖಂಡಗಳೆಂದು ಕರೆಯುತ್ತೇವೆ. ಜಲಭಾಗಗಳನ್ನು ಏನಂತ ಕರಿತೀವಿ? ಮಹಾಸಾಗರಗಳು ಅಂತ ಕರಿತೀವಿ. ಭೂಭಾಗವನ್ನು ಖಂಡ ಅಂತೀವಿ, ಜಲಭಾಗವನ್ನು ಸಾಗರ. ಸಿಂಪಲ್. ಇಡೀ ಭೂಭಾಗವನ್ನು 7 ಖಂಡಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಹೌದು, ಈಗಾಗಲೇ ನಮಗೆ ಗೊತ್ತೈತಿ. ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ, ಆಸ್ಟ್ರೇಲಿಯಾಕ್ಕೆ ಚಿಕ್ಕ ಖಂಡ ಅಂತ ಕರಿತೀವಿ, ಏಷ್ಯಾಕ್ಕೆ ದೊಡ್ಡ ಖಂಡ ಅಂತ ಕರಿತೀವಿ. ಈ ಖಂಡಗಳನ್ನು ವಿಸ್ತಾರದ ಭೂಭಾಗಗಳು ಅಂತ ನೋಡ್ತೀವಿ. ಭೌಗೋಳಿಕವಾಗಿ ಏಷ್ಯಾ ದೊಡ್ಡ ಖಂಡ ಆಗೈತಿ, ಆಸ್ಟ್ರೇಲಿಯಾ ಚಿಕ್ಕ ಖಂಡ ಆಗೈತಿ. ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಗಳನ್ನು ಮಹಾಸಾಗರ, ಭೂಭಾಗವನ್ನು ಖಂಡ ಅಂತ ಕರೆದು ಜಲಭಾಗವನ್ನು ಮಹಾಸಾಗರ ಅಂತ ಕರೆದೇವೆ. ಎಷ್ಟು ಮಹಾಸಾಗರಗಳು ನೋಡಿ? ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ,
ಹಿಂದೂ ಮಹಾಸಾಗರ, ಆರ್ಕಿಟಿಕ್ ಮಹಾಸಾಗರ, ಇನ್ನೊಂದು ಐದನೇದು ಕರಿತೇವೆ ನಾವು ಏನಂತ ದಕ್ಷಿಣ ಮಹಾಸಾಗರ ಅಂತ ಕರಿತೀವಿ. ಸದರ್ನ್ ಓಷಿಯನ್, ದಕ್ಷಿಣ ಮಹಾಸಾಗರ, ಸದರ್ನ್ ಓಷಿಯನ್ ಅಂತ ಕರಿತೀವಿ. ಈ ರೀತಿ 4 ಮಹಾಸಾಗರ, ಅದರ ಟೋಟಲ್ ಆಗಿ 5 ಅಂತೆ ಪತ್ತೆ ಮಾಡಿದಾರು. ನೋಡಿ, ಪೆಸಿಫಿಕ್ ಸಾಗರವು ಅತಿ ದೊಡ್ಡದಾಗೈತಿ ಮತ್ತು ಹೆಚ್ಚು ಆಳವನ್ನು ಹೊಂದೈತಿ. ಆರ್ಕಿಟಿಕ್ ಸಾಗರ ಅತಿ ಚಿಕ್ಕದು ಮತ್ತು ಕಡಿಮೆ ಆಳವನ್ನು ಹೊಂದೈತಿ ಅಂತ ನೋಡ್ತೀವಿ. ಪೆಸಿಫಿಕ್ ಸಾಗರ, ಆರ್ಕಿಟಿಕ್ ಸಾಗರ ಖಂಡಗಳಲ್ಲಿ ಏಷ್ಯಾ ಖಂಡ, ಇನ್ನೊಂದು ಆಸ್ಟ್ರೇಲಿಯಾ ಖಂಡ. ಇಲ್ಲಿ ವ್ಯಾಸವನ್ನು ತೆಗೆದುಕೊಂಡಾಗ 42 ಕಿಲೋಮೀಟರ್ ನೆನ್ಪಿಡ್ರಿ, ಸುತ್ತಳತೆ ತೆಗೆದುಕೊಂಡಾಗ 68 ನೆನ್ಪಿಡ್ರಿ, ಸಾಕು, ಮುಗಿದೋತು. ಭೂಮಿ ಮತ್ತು ಜಲರಾಶಿಗಳು ಉತ್ತರಾರ್ಧ ಗೋಳಾರ್ಧ. ನೋಡಿ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನು ತೆಗೆದುಕೊಂಡಾಗ ಉತ್ತರದಲ್ಲಿ ಏನು ಹೆಚ್ಚೈತಿ ಅಂತಂದ್ರೆ ಭೂಮಿ ಹೆಚ್ಚೈತಿ. ಆಮೇಲೆ ದಕ್ಷಿಣ ಗೋಳಾರ್ಧದಲ್ಲಿ ಏನು ಹೆಚ್ಚೈತಿ ಅಂದ್ರೆ ಜಲ ಹೆಚ್ಚೈತಿ. ಇದಕ್ಕೆ ಭೂ ಪ್ರಧಾನ ಗೋಳ ಅಂತ ಕರಿತೀವಿ, ಇದಕ್ಕೆ ಜಲ ಪ್ರಧಾನ ಗೋಳ ಅಂತ ಕರಿತೀವಿ, ನೀರು ಪ್ರಧಾನ ಗೋಳ ಅಲ್ಲ. ನೋಡಿ, ಇಲ್ಲಿ ಭೂಮಿ ಮತ್ತು ಜಲರಾಶಿಗಳು ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ಗೋಳಗಳಲ್ಲಿ ಸಮವಾಗಿ ಹಂಚಿಕೆ ಆಗಿಲ್ಲ. ಉತ್ತರಾರ್ಧ ಗೋಳದಲ್ಲಿ 60 ಭಾಗದಷ್ಟು ಭೂಮಿ ಐತಿ, 40 ಭಾಗದಷ್ಟು ಜಲರಾಶಿಗಳದಾವು. 60% ನೋಡಿ, ಉತ್ತರದಲ್ಲಿ 60-40, 60 ಭೂಮಿ, 40 ನೀರು. ಅದೇ ದಕ್ಷಿಣಕ್ಕೆ ತೆಗೆದುಕೊಂಡಾಗ ಇದಕ್ಕೆ ಭೂಪ್ರಧಾನ ಭೂಗೋಳಾರ್ಧ ಅಂತ ಕರಿತೀವಿ. ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ 81 ಭಾಗದಷ್ಟು ಜಲರಾಶಿ ಐತಿ, 19 ಭಾಗದಷ್ಟು ಭೂಮಿ ಐತಿ. ಅಂದ್ರೆ 81 ಆಮೇಲೆ 19. 81 ಏನಾಯಿತು, ನೀರಾಯಿತು. 19 ಏನಾಯಿತು, ಭೂಮಿ ಆಯಿತು. ಅದಕ್ಕೆ ಜಲಪ್ರಧಾನ ಜಲಗೋಳಾರ್ಧ ಅಂತ ಕರಿತೀವಿ. ಇನ್ನು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತೆಗೆದುಕೊಂಡಾಗ ಒಂದು ಸ್ಥಳ, ಸನ್ನಿವೇಶ, ದಿಕ್ಕು, ಅಂತರವನ್ನು ತಿಳಿಯುವುದು. ನೋಡಿ, ಸ್ಥಳ, ಸಮಯ, ಸ್ಥಳ, ಸಮಯ. ಸಮಯ ಅಂತಂದ್ರೆ ರೇಖಾಂಶ, ಸ್ಥಳ ಅಂತಂದ್ರೆ ಅಕ್ಷಾಂಶ. ಇಷ್ಟು ನೆನಪಿಟ್ಬಿಟ್ರೆ ಸಾಕು. ಸ್ಥಳ ಅಂದ್ರೆ ಅಕ್ಷ, ಸಮಯ ಅಂದ್ರೆ ರೇಖಾಂಶ. ಭೂಮಿ ಗೋಳಾಕಾರವಾಗಿದೆ, ಹೌದು. ಆದ್ದರಿಂದ ಭೂಮಿಯ ಮೇಲಿನ ಸ್ಥಳಗಳನ್ನು, ದಿಕ್ಕುಗಳನ್ನು ಹಾಗೂ 2 ಸ್ಥಳಗಳ ನಡುವಿನ ಅಂತರಗಳನ್ನು ಗುರುತಿಸುವುದು ಕಠಿಣ. ಯಾಕಂದ್ರೆ ಅದು ಗೋಳಾಕಾರವಾಗೈತಿ, ಅದು ದಿಕ್ಕನ್ನು ಕಂಡುಹಿಡಿಯೋದು ಭಾಳ ಕಠಿಣ ಆಗೈತಿ, ನಡುವಿನ ಅಂತರವನ್ನು ಕಂಡುಹಿಡಿಯೋದು ಭಾಳ ಕಠಿಣ ಆಗೈತಿ. ಅದಕ್ಕೋಸ್ಕರ ನೋಡ್ರಿ, ಇಲ್ಲಿ ಅದಕ್ಕೆ ಕಾಲ್ಪನಿಕ ರೇಖೆಗಳನ್ನು ಎಳಿತೀವಿ. ಹೆಂಗ ನೋಡಿ, ನಿರ್ದಿಷ್ಟ ಸ್ಥಳಗಳ ಸ್ಥಾನ, ಸನ್ನಿವೇಶ, ದಿಕ್ಕುಗಳನ್ನು ತಿಳಿಯಲು ನಾವೇನು ಮಾಡ್ತೀವಿ, ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶ, ರೇಖಾಂಶ ಅಂತ ಕರಿತೀವಿ. ನೋಡಿ, ಇದನ್ನು ನಕ್ಷೆ ಅಥವಾ ಗೋಳದ ಮೇಲೆ ಊಹಾರೇಖೆಗಳ ರೂಪದಲ್ಲಿ ಎಳಿತೀವಿ. ಈ ಊಹಾರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ, ಪೂರ್ವ ಪಶ್ಚಿಮವಾಗಿ, ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಎಳೆದಿದ್ದು ಏನಂತಂದ್ರೆ ಅಕ್ಷಾಂಶ, ಉತ್ತರ ದಕ್ಷಿಣವಾಗಿ ಎಳೆದಿದ್ದು ರೇಖಾಂಶ. ಇಷ್ಟೇ ನೋಡ್ರಿ. ಇಲ್ಲಿ ಇದೇ ಏನಂತಂದ್ರೆ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ನಾವು. ಈ ರೀತಿಯಾಗಿರೋದಕ್ಕೆ ನಾವು ಭೌಗೋಳಿಕ ಜಾಲ ವ್ಯವಸ್ಥೆ, ಜಿಯೋಗ್ರಾಫಿಕ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಎಳೆದಿದ್ದು ರೇಖೆಗಳ ಬಗ್ಗೆ ಕೊಟ್ಟಿದ್ದಾರೆ ಅವ್ರ. ಇದನ್ನು ನಾವೀಗ ರೊಟೇಟ್ ಮಾಡಿದೆವು ಅಂತಂದ್ರೆ ಬರ್ತೈತಿ, ನೋಡೋಣ. ಎಸ್, ನೋಡ್ರಿ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ನೋಡ್ರಿ ಮಾಹಿತಿಯನ್ನು. ಸರ್ಸುವಂಥ ಪ್ರಯತ್ನ ಮಾಡತ್ತೀನಿ ನಿಮಗೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ಏನು ಎಳೆದಾರ ನೋಡ್ರಿ, ಇವೆಲ್ಲವೂ ಕೂಡ ರೇಖಾಂಶಗಳು, ಇವೆಲ್ಲವೂ ಕೂಡ ರೇಖಾಂಶಗಳು, ಇವೆಲ್ಲವೂ ಕೂಡ ಅಕ್ಷಾಂಶಗಳು. ಅವು ರೇಖಾಂಶ, ಇವು ಅಕ್ಷಾಂಶ. ಇನ್ನು ಏಷ್ಯಾ ಖಂಡ, ಭಾರತ ದೇಶದ, ಆಸ್ಟ್ರೇಲಿಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ ಸಾಗರ, ಆರ್ಕಿಟಿಕ್, ಪೆಸಿಫಿಕ್, ಅಂಟಾರ್ಕಿಟಿಕ್, ಹಿಂದೂ ಮಹಾಸಾಗರ. ಇಲ್ಲೇ ಪೆಸಿಫಿಕ್ ಅದು ಹಿಂದಾಗಿ ಹಿಂಗೆ ಬರ್ತೈತಿ. ಆರ್ಕಿಟಿಕ್ ಮಹಾಸಾಗರ ಇದು ಹಿಂಗೆ ಕೂಡ್ತೈತಿ. ಇದು ಕೂಡಿದಾಗ ಎಲ್ಲ ಒಂದೇ ಕಡೆ ಆಕ್ಕಾವು. ಈ ರೀತಿಯಾಗಿ ನಾವು ಭಾಗವನ್ನು ಮಾಡ್ತೀವಿ. ಇಲ್ಲೂ ಐತಿ ನೋಡ್ರಿ, ಇದು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ತೇನು ಕೊಟ್ಟಿದ್ದಾನೋ, ಅಯ್ಯೋ ಉಲ್ಟಾ ಐತ್ರಪ್ಪ ಅದ ನೋಡಿ. ಅಕ್ಷಾಂಶ ಅಂತ ಕೊಟ್ಟಿದ್ದಾರು. ಅಕ್ಷಾಂಶಗಳು ಅಂತಂದಾಗ ಇವು ಏನಂತ ಹೇಳ ನಿಮಗೆ, ಸಮಯ. ಅಕ್ಷಾಂಶಗಳು ಯಾವತ್ತೂ ಸಮಯ ಇಲ್ಲ, ರೇಖಾಂಶಗಳು. ಸಮಯ ರೇಖಾಂಶ. ಅಕ್ಷಾಂಶ ಅಂತಂದ್ರೆ ಸ್ಥಳ ಗುರುತು. ಏನ್ರಿ, ಸ್ಥಳ. ನೋಡಿ, ಇಲ್ಲಿ
ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಉತ್ತರ ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ ಅಂತ ಕೊಟ್ಟಿದ್ದಾನು. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆ, ಇಮ್ಯಾಜಿನರಿ ಲೈನ್ಸ್, ಇವು ಕರೆ ರೇಖೆ ಅಂತಲ್ಲ, ಕಾಲ್ಪನಿಕ ಇಮ್ಯಾಜಿನರಿ ಲೈನ್ಸ್ ಅಂತ ಕರಿತೀವಿ. ಇವಕ್ಕೆ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಸಮಭಾಜಕ ವೃತ್ತವು 0 ಡಿಗ್ರಿ ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಹಾಗೂ ದಕ್ಷಿಣಕ್ಕಿರುವ ಅಕ್ಷಾಂಶಿಕ ವರ್ತುಲಗಳು ಚಿಕ್ಕದಾಗಿ ಸಣ್ಣ ಹಾಕೊಂತ ಬರ್ತಾವೆ. ಅಂದರೆ 90 ಡಿಗ್ರಿ ಹಾಗೂ 90 ಡಿಗ್ರಿಗೆ ಬಂದಾಗ ಬಿಂದುಗಳಾಗಿ ಸೇರ್ತಾವು. ಸಮಭಾಜಕದಿಂದ ಉತ್ತರಾರ್ಧಗೋಳದಲ್ಲಿಯೂ ಕೂಡ 90, ದಕ್ಷಿಣಾರ್ಧಗೋಳದಲ್ಲಿಯೂ ಕೂಡ 90 ರಚನೆ ಮಾಡಿದ್ದಾರೆ. ಹಾಗಾದರೆ ಟೋಟಲ್ ನೋಡ್ರಿ ಎಷ್ಟು? 180 ಅಲ್ಲ, 181. ಯಾಕೆ 181? ನಡಕ್ಕೊಂದು ತಗೋತೇವೆ ನೋಡ್ರಿ, ಅದನ್ನೊಂದು ಕನ್ಸಿಡರ್ ಮಾಡ್ತೀವಿ. ಈ ಕಡೆ 90, ಈ ಕಡೆ 90, ನಡಕ್ಕೊಂದು 90 ಪ್ಲಸ್ 181 ಮಾಡಿದ್ದೇವೆ. ಇದಿಷ್ಟು ಏನಂತಂದರೆ ಇಲ್ಲಿಗೆ ಅಕ್ಷಾಂಶಗಳು ಅನ್ನುವಂಥದ್ರ ಸಂಬಂಧಪಟ್ಟಂಗೆ ಇರುವಂಥದ್ದು. ಇದು ಅಕ್ಷಾಂಶಕ್ಕೆ ಬಿಟ್ಟಿದ್ದು. ಇನ್ನು ನೆಕ್ಸ್ಟ್ ಏನು ಬರ್ತೈತೆ ಅಂತಂದ್ರೆ ಪ್ರಮುಖ ಅಕ್ಷಾಂಶಗಳು ಯಾವ್ಯಾವು ಅಂತ ಕೇಳ್ತಾರೋ ನೋಡಿ. ಈ ರೀತಿ ನಾನು ನೆನ್ಪಿಡ್ರಿ, 0 ಡಿಗ್ರಿಯನ್ನು ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಅಂತ ಕರಿತೀವಿ. ಇಲ್ಲಿರ್ತೈತೆ ನೋಡ್ರಿ, 0 ಡಿಗ್ರಿಯನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ. 23.30 ಅಂದರೆ ನಾವು ಮೊದಲು ಹೆಂಗೆ ನೆನ್ಪಿಡ್ತಿದ್ದು 23 ಅಂತ ನೆನ್ಪಿಡ್ತಿದ್ದು, ಅದಂದ್ರೂ ಒಂದ, ಹಿಂಗೆ 30 ಅಂದ್ರೂ ಒಂದ, ಹಿಂಗೆ ನೆನ್ಪಿಡ್ರಿ. 23.30 ಉತ್ತರ ಅಕ್ಷಾಂಶ ಕರ್ಕಾಟಿಕ್. ಇದು ಮ್ಯಾಲ್ ಕಂಡು ಬರ್ತೈತಿ. ಕರ್ಕಾಟಕ ಮ್ಯಾಗ ಕಂಡು ಬರ್ತೈತಿ, ಮಕರ ಕೆಳಗೆ ಕಂಡು ಬರ್ತೈತಿ. ಅಂದ್ರೆ ಉತ್ತರದಲ್ಲಿ ಕರ್ಕಾಟಕ, ದಕ್ಷಿಣದಲ್ಲಿ ಮಕರ, ಆಮೇಲೆ ಧ್ರುವಗಳು ಎರಡು ಕಡೆ ಕಂಡು ಬರ್ತಾವೆ ನೋಡಿ. ಉತ್ತರದ ಧ್ರುವಕ್ಕೆ ಆರ್ಕಿಟಿಕ್ ಅಂತ ಕರಿತೀವಿ, ದಕ್ಷಿಣದ ಧ್ರುವಕ್ಕೆ ಅಂಟಾರ್ಕಿಟಿಕ್ ಅಂತ ಕರಿತೀವಿ. ಅಂದ್ರೆ ಮ್ಯಾಲಿದ್ರ ಆರ್ಕಿ, ಕೆಳಗ ಅಂಟಾರ್ಕಿ, ಹಿಂಗೆ ನೆನ್ಪಿಡ್ರಿ. ಮ್ಯಾಗಿದ್ರ ಆರ್ಕಿ, ಕೆಳಗಿದ್ರ ಅಂಟಾರ್ಕಿ, ಅಂಟಾರ್ಕಿಟಿಕ್ಕ. ಇನ್ನು ಎರಡೂ ಧ್ರುವ ಪ್ರದೇಶಗಳನ್ನು ಏನಂತ ಕರಿತೀವಿ ನಾವು? ನೋಡಿ, ಎರಡೂ ಧ್ರುವ ಪ್ರದೇಶಗಳನ್ನು ಉತ್ತರಕ್ಕಿತ್ತು ಉತ್ತರ ಧ್ರುವ, ದಕ್ಷಿಣಕ್ಕಿತ್ತು ದಕ್ಷಿಣ ಧ್ರುವ. 90 ಡಿಗ್ರಿ ಎಕಡೆ ಇರ್ತೈತಲ್ಲ ಆ ಧ್ರುವ. ಉತ್ತರಕ್ಕಿತ್ತಂದ್ರೆ ಉತ್ತರ ಧ್ರುವ, ದಕ್ಷಿಣಕ್ಕಿದ್ರೆ ದಕ್ಷಿಣ ಧ್ರುವ ಅಂತ ಕರಿತೀವಿ. ಇನ್ನು ರೇಖಾಂಶಗಳು ಅಂತ ತೆಗೆದುಕೊಂಡಾಗ ನೋಡಿ, ಅಕ್ಷ ಅಂತಂದ್ರೆ ಏನು ನಿರ್ಧಾರ ಮಾಡಿರಿ ನೀವು ಅಲ್ಲಿ ಹೋಗಿ? ಅಕ್ಷಾಂಶಗಳು ಅಂತಂದಾಗ ಇವು ಸ್ಥಳವನ್ನು ನಿರ್ಧಾರ ಮಾಡಿದ್ದು, ಇವು ಸಮಯವನ್ನು ನಿರ್ಧಾರ ಮಾಡ್ತಾವೆ. ರೇಖಾಂಶಗಳು ಸಮಯ, ಅಕ್ಷ ಅಂತ ಬಂತಂದ್ರೆ ಸ್ಥಳ, ಈಗ ಸಮಯವನ್ನು ನಿರ್ಧಾರ ಮಾಡ್ತಾವು. ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳು, ಇವು ಕೂಡ ಇಮ್ಯಾಜಿನರಿ ಲೈನ್ಸ್ ಅಂತ ಕರಿತೀವಿ, ರೇಖಾಂಶಗಳು ಅಂತ ಕರಿತೀವಿ. ನೋಡಿ, ಭೂ ಪ್ರಧಾನ ರೇಖಾಂಶ ಯಾವುದು ಅಂದರೆ GMT. ಯಾವುದು? GMT. ಇದು 0 ಡಿಗ್ರಿ. ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನೀಯ ಅಂತರದಲ್ಲಿರುವುದು. ಇದನ್ನು ನೋಡ್ರಿ, ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಗಳು ಇವೆಲ್ಲ ಅಂತ ಕರಿತೀವಿ. ಭೂ ಪ್ರಧಾನ ಅಂತಂದ್ರೆ GMT ಅಂತ ನೆನ್ಪಿಡ್ರಿ. ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಅರ್ಧ ವೃತ್ತದ ಶ್ರೇಣಿಗಳಂತೆ ಅಂದ್ರೆ ಈ ರೀತಿ ಮಾಡಿ ಹಿಂಗೆ ಎಳೆದಿರ್ತಾವ ನಾವು. ಹಿಂಗೆ ಎಳೆದಾಗ ಏನಾಗ್ತೈತಿ? ಅರ್ಧ ವೃತ್ತದಂಗೆ ಕಂಡು ಬರ್ತಾವೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕದ ಮೂಲಕ ಹಾದು ಹೋಗ್ತಾವ ಅಂತ ಕೊಟ್ಟಿದ್ದಾನು. ಎಲ್ಲ ರೇಖೆಗಳ ಉದ್ದ ಒಂದೇ ಆಗಿದೆ ನೋಡಿ, ಇವುಗಳ ಉದ್ದ ಒಂದೇ ಆಗಿದೆ ಅಂತ ಕೊಡ್ತಾನೆ. ಯಾಕಂತಂದ್ರೆ ಇಲ್ಲಿಗೆ ಚಾಲೂ ಆಗ್ತೈತಿ, ಇಲ್ಲಿಗೆ ಎಂಡ್ ಆಗೈತಿ. ಕರ್ವ್ ಎಲ್ಲದಕ್ಕೂ ಕರ್ವ್ ಐತಿ, ಎಲ್ಲದಕ್ಕೂ ಕರ್ವ್ ಇರೋದ್ರಿಂದ ಎಲ್ಲರ ವೃತ್ತ ಒಂದೇ ಆಗಿದೆ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ಅಂತ ಕರೀತಾರೆ ನೋಡ್ರಿ. ಪ್ರೈಮ್ ಮೆರಿಡಿಯನ್, ಅದಕ್ಕೆ PM ಪ್ರೈಮ್ ಮೆರಿಡಿಯನ್, ಅದಕ್ಕೆ AM PM ಅಂತ ಕರಿತೇವೆ ನೋಡ್ರಿ ನಾವು. AM PM, M ಅಂದ್ರೆ ಮೆರಿಡಿಯನ್ ಅಂತ, ಮಧ್ಯಾಹ್ನ ಅಥವಾ ಮೆರಿಡಿಯನ್. ಮೇರಿ ಅಂತಂದ್ರೆ ಮಧ್ಯೆ, ಡಿಯನ್ ಅಂತಂದ್ರೆ ದಿನ. ಪ್ರೈಮ್ ಮೆರಿಡಿಯನ್, ಅನ್ನೋ ಮೆರಿಡಿಯನ್, ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಒಂದು ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲಿಯೂ ಒಂದೇ ಸಮಯ ಮಧ್ಯಾಹ್ನವಾಗಿರುತ್ತದೆ. ಹೌದು, ಅದಕ್ಕೆ ನೋಡ್ರಿ ಸಮಯ ನಿರ್ಧಾರಕಗಳು. ಉತ್ತರಾರ್ಧಗೋಳಕ್ಕೆ ಸಮೀಪಿಸುತ್ತಿದ್ದಂತೆ ಕೆಲವು ಪ್ರದೇಶಗಳ ಕಾಲವು ಚಳಿಗಾಲ ಮತ್ತು ಬೇಸಿಗೆಗಾಲವಾಗಿ ಬದಲಾವಣೆ ಆಗ್ತಾವೆ.
ಇಲ್ಲಿ ಹಿಂದೆ ಇನ್ನೊಂದಿತ್ತು ನೋಡ್ರಿ ಟೈಮ್, ಇದೊಂದು ಸ್ವಲ್ಪ ನೋಡ್ಲಿಲ್ಲ ನೀವು, ಹೇಳಿಲ್ಲ ಅನಿಸ್ತೈತಿ. ಇದು ನೋಡಿ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಕಿಲೋಮೀಟರ್ ಅಂತ ತೆಗೆದುಕೊಂಡ್ರೆ ಅಂದ್ರೆ 110.4. ಇದು ಅಕ್ಷದಿಂದ ಅಕ್ಷಕ್ಕೆ, ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ 110.4 ಕಿಲೋಮೀಟರ್ ಇರ್ತೈತಿ. ಇಲ್ಲಿ ನೋಡಿ, ಇದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗ್ತೈತಿ. ಇದನ್ನು 0 ಡಿಗ್ರಿ ಅಂತ ಗುರುತಿಸಿದಾರು. ಗ್ರೀನ್ವಿಚ್ ರೇಖಾಂಶ ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180, ಟೋಟಲ 360. ಇಲ್ಲಿ 361 ಬರೋದಿಲ್ಲ. ಇಲ್ಲಿ ನೋಡಿ, ಕಿಲೋಮೀಟರ್ ಅಂತ ತೆಗೆದುಕೊಂಡಾಗ 111 km, 111 ಕಿಲೋಮೀಟರ್, ಇದನ್ನು ನೆನಪಿಟ್ಕೋಬೇಕು. ಇನ್ನು ಅಲ್ಲಿ ಯಾವುದು ಅಕ್ಷಾಂಶ ಸ್ಥಳವನ್ನು ನಿರ್ಧಾರ ಮಾಡತ್ತಿತ್ತು, ಅಲ್ಲೇ ಕಿಲೋಮೀಟರ್ನ ನೆನಪಿಡ್ರಿ. ಇದು ಸಮಯವನ್ನು ನಿರ್ಧಾರ ಮಾಡತೈತಿ. ಅದಕ್ಕೆ ಒಂದು ರೇಖಾಂಶದಿಂದ ನೋಡಿ, ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸಮಯವನ್ನು ತೆಗೆದುಕೊಂಡಾಗ ಎಷ್ಟು ಇರ್ತೈತೆ ಅಂದ್ರೆ 4 ನಿಮಿಷ ಫರಕ್ ಇರ್ತೈತೆ ನೋಡ್ರಿ. 4 ನಿಮಿಷ ಅದ ನೆಕ್ಸ್ಟ್ ಲೆಕ್ಕ ಐತಿ, ಅದಕ್ಕೋಸ್ಕರ ಇದನ್ನು ಹೇಳಿದ್ದು ನಿಮಗೆ. ನೋಡಿ, ಇಲ್ಲಿ ನಿಧಾನವಾಗಿ ಏನಾಗ್ತೈತಿ ಅಂತಂದ್ರೆ ಸಮಭಾಜಕ ವೃತ್ತದಿಂದ ಧ್ರುವಕ್ಕೆ ಹೋದಾಗ ಅಂತರ ಕಡಿಮೆ ಆಗ್ತೈತಿ. ಇದಕ್ಕೆ ಕಾರಣ ರೇಖೆಗಳು ಎರಡೂ ಧ್ರುವಗಳಲ್ಲಿ ಸಂಧಿಸುತ್ತವೆ. ಸಮಭಾಜಕ ವೃತ್ತದ ಮೇಲೆ 2 ರೇಖೆಗಳ ನಡುವಿನ ಅಂತರ 111 ಅಂದ್ರೆ ಅಲ್ಲಿಗಿಂತ ಸ್ವಲ್ಪ ಹೆಚ್ಚಿರ್ತೈತಿ. ನೋಡಿ, ರೇಖಾಂಶ ಮತ್ತು ವೇಳೆಯನ್ನು ತೆಗೆದುಕೊಂಡಾಗ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗಲು, ಅಂದ್ರೆ ಭೂಮಿ ಒಂದು ಬಾರಿ ತನ್ನ ಸುತ್ತ ಭೂಮಿ ತಿರುಗಿತಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಭ್ರಮಣ ಅಂತ ಕರಿತೀವಿ. ಏನು? ಭ್ರಮಣ ವೇಳೆ ಅಂತ ಕರಿತೀವಿ ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡಿ, ಒಂದು ಸುತ್ತು ತಿರುಗಲು ತೆಗೆದುಕೊಳ್ಳುವ ಅವಧಿಗೆ 24 ಗಂಟೆ ಅಂತ ಕರಿತೀವಿ. ಅಂದ್ರೆ 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು 24 ಗಂಟೆ ಬೇಕು ಅಂತ ನೋಡ್ತೀವಿ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ 4. ಈಗ ಬರಿಸಿಲ್ಲ ನಾನು ನಿಮಗೆ 4 ನಿಮಿಷ ಅಂತ. ಈ 4 ನಿಮಿಷ ಇದ್ರ ಮ್ಯಾಲೆ ಲೆಕ್ಕ ಹಾಕ್ತೇವೆ ನಾವು. ಅಂದ್ರೆ ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷ ಆಗ್ತೈತಿ. 15 ಹೆಂಗ ಅಂತಂದಾಗ ನೋಡಿ, ಅದನ್ನ ಇಲ್ಲಿ ಅವ್ರು ಲೆಕ್ಕ ಮಾಡಿ ಹೇಳ್ತಾನೆ. ಹೆಂಗ? ಈಗ ಒಂದು ರೇಖಾಂಶಕ್ಕೆ 4 ನಿಮಿಷ, 15 4 ಅಂತಂದಂಗೆ ನೋಡಿ. ಇಲ್ಲೇ 10 4 40, 5 4 20, ಟೋಟಲ್ 60. 15 ರೇಖಾಂಶ ಹೋಗ್ಬೇಕಂತಂದ್ರೆ 60 ನಿಮಿಷ ಬೇಕು. 60 ನಿಮಿಷ ಅಂದ್ರು ಒಂದು ಗಂಟೆ ಅಂದ್ರು ಹಂಗೆ 60 ನಿಮಿಷ ಬೇಕಾಗ್ತೈತಿ. 360 ಹೋಗಾಕೆ ಎಷ್ಟು ಬೇಕಾಗ್ತೈತಿ ಅಂತಂದ್ರೆ 24 ಗಂಟೆ ಬೇಕು. ಅಂದ್ರೆ ಈಗ ಒಂದು ಭೂಮಿ ಐತಿದು, ಈ ಭೂಮಿ ಮೇಲೆ 360 ಗೆರೆಗಳದಾವು. 360 ಗೆರೆಗಳನ್ನು ದಾಟಿ ಹೋಗ್ಬೇಕಂದ್ರೆ ನಮಗೆ 24 ಗಂಟೆ ಅಂತ ಗೊತ್ತೀವಿ. ಇದೇ 24 ಗಂಟೆಗೆ ನಾವೇನಂತೀವಿ? ಒಂದು ದಿನ ಅಂತ ಕರಿತೀವಿ. ಒಂದು ದಿನ ಅಂತ ಮಾಡಿಬಿಡ್ತೇವೆ ನೋಡಿ. ಇಲ್ಲಿ ಇದನ್ನ ಏನಂತ ಕರಿತಾನೆ ಇಲ್ಲವ ನೋಡಿ. ನಾವು ಪಶ್ಚಿಮದಿಂದ ಪೂರ್ವದ ಕಡೆ ಚಲಿಸುವಾಗ, ಪಶ್ಚಿಮದಿಂದ ಏನಾದರೂ ಪೂರ್ವಕ್ಕೆ ಹೊಂಟು ಅಂತಂದ್ರೆ ನಾವು ಈಸ್ಟ್ ಗೇನ್ ಯಾಡ್ ತಗೋತೀವಿ. ಅಂದ್ರೆ ಒಂದು ದಿನ ಹೆಚ್ಚಿಗೆ ತಗೋತೇವೆ. ಪೂರ್ವದಿಂದ ಪಶ್ಚಿಮದ ಕಡೆ ಹೊಂಟಾಗ ಒಂದು ದಿನ ಕಡಿಮೆ ಆಗ್ತೈತಿ, WLS. ಅದಕ್ಕೆ ನಾವು ವೆಸ್ಟ್ ಲಾಸ್, ಆಮೇಲೆ ಸಬ್ಸ್ಟ್ರಾಕ್ಟ್ ಅಂದ್ರೆ ಏನು? ಮೈನಸ್. ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ನೋಡಿ, ಈಗ ನಾವು ಪದಿಂದ ಪೂಕ್ ಹೊಂಟು ಅಂತಂದ್ರೆ ಏನು ಮಾಡ್ತೀವಿ? ಒಂದು ದಿನ ಪಡೆಯುತ್ತೇವೆ. ಇದು ಭೂಮಿ ಫ್ರಂಟ್ ಇದ್ದಾಗಿದು. ನಾವು ಮಾತಾಡ್ತಿರೋದು ಭೂಮಿ ಇಲ್ಲಿ ಮುಂದೆ ಇದ್ದಾಗ, ಹಿಂದೆ ಇದ್ದಾಗ ಬೇರೆ ಆಗ್ತೈತಿ, ಉಲ್ಟಾ ಆಗ್ತೈತಿ. ಅದೇ ನೋಡ್ರಿ, ಅದೇ ಇಲ್ಲಿ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಒಂದು ದಿನ ಕಳೆದುಕೊಳ್ಳುತ್ತೇವೆ. ಒಂದಿನ ಪಡ್ಕೋತೇವೆ, ಒಂದಿನ ಕಳ್ಕೋತೀವಿ. ಇನ್ನು ಸ್ಥಾನಿಕ ವೇಳೆ ಅಂತ ಕರಿತೀವಿ. ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಅನುಸಾರವಾಗಿ ಹೇಳುತ್ತಾರೋ. ಸ್ಥಾನಿಕ ವೇಳೆ ಅಂದರೆ ಮ್ಯಾಗ್ ಸೂರ್ಯನ ಟೈಮ್ ಹೇಳುವಂಥದ್ದು. ಅದಕ್ಕೆ ಸ್ಥಳೀಯ ರೇಖಾಂಶಗಳನ್ನು, ಅದರಲ್ಲಿಯೂ ಸ್ಥಳೀಯ ಮಧ್ಯಾಹ್ನದ ರೇಖೆಗಳನ್ನು ಆಧರಿಸಿರ್ತೈತಿ. ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬಿದ್ದ 12 ಗಂಟೆ ನೋಡ್ರಿ. ಸ್ಥಾನಿಕ ವೇಳೆ ಅಂತಂದ್ರೆ 12 ಗಂಟೆ. ಪ್ರತಿಯೊಂದು ದೇಶಕ್ಕೂ ಒಂದೊಂದು ಸ್ಥಾನಿಕ ವೇಳೆಗಳು ಇರ್ತಾವೆ.
ಪ್ರತಿ ದೇಶವು ಸ್ಥಾನಿಕ ವೇಳೆಗಳನ್ನು ಹೊಂದಿರ್ತೈತಿ, ಪ್ರತಿ ಸ್ಥಳವೂ ಸ್ಥಾನಿಕ ವೇಳೆಯನ್ನು ಹೊಂದಿರ್ತೈತಿ. ಆಯಾ ಪ್ರದೇಶದಲ್ಲಿ ಒಂದೊಂದು ಇರ್ತೈತಿ. ಅದಕ್ಕೆ ಪ್ರತಿ ರೇಖಾಂಶವು ತನ್ನದೇ ಆದಂಥದ್ದು ಹೊಂದೈತಿ ಅಂತ ಕೊಟ್ಟಿದ್ದೀವಿ. ಇನ್ನು ಪ್ರಮಾಣ ವೇಳೆ ಅಂತ ತೆಗೆದುಕೊಂಡಾಗ ನೋಡಿ, ಸ್ಥಾನಿಕ ವೇಳೆ ಸ್ಥಳದಿಂದ ಸ್ಥಳಕ್ಕೆ ಬೇರೆ ಆಗಿರ್ತೈತಿ. ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸೋದ್ರಿಂದ ಗೊಂದಲ ಆಗ್ತೈತಿ. ಈಗ ಯಾವುದೋ ಬೇರೆ ಊರಾಗ ಏನಾಗಿರ್ತೈತಿ 12 ಆಗಿರ್ತೈತಿ, ಈ ಊರಾಗಿನವ್ರ 1 ಗಂಟೆಗೆ 12 ಅಂತಂದ್ರೆ ತೊಂದರೆ ಆಗ್ತೈತಿ. ಅದಕ್ಕೋಸ್ಕರ ಎಲ್ಲ ದೇಶ ಎಲ್ಲ ಕೂಡಿಕಾಸು ಒಂದೇ ಒಂದು ವೇಳೆಯನ್ನು ಮಾಡ್ಕೊಳ್ಳೋನು ಅಂತೇಳಿ ಏನು ಮಾಡ್ತಾರೋ, ಒಂದು ವೇಳೆಯನ್ನು ಮಾಡ್ತಾರೋ. ಅದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ಪ್ರಮಾಣಿತ ವೇಳೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೋ. ಭಾರತದ ಪ್ರಮಾಣಿತ ವೇಳೆ ಅಂತ ತೆಗೆದುಕೊಂಡಾಗ IST ನೋಡಿ 82.5 ಡಿಗ್ರಿ ಅಂತ ಕರಿತಿದ್ದು ನಾವು. ಈಗ ಹಿಂಗೆ ಅಂತ ತಿಳ್ಕೊರಿದ್ದೀನಿ, 82.30 ಅಂತ 30. ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶ ಅಂತ ನಿರ್ಧಾರ ಮಾಡಿದಾರೋ. ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೂಲಕ ಹಾದು ಹೋಗ್ತೈತಿ. ಮೊದಲು ಏನಂತ ಕರಿತಾ ಇದ್ರು, ಅಲಹಾಬಾದ್ ಅಂತ ಕರಿತಾ ಇದ್ರು, ಅಲಹಾಬಾದ್. ಈಗ ಪ್ರಯಾಗ್ರಾಜ್ ಮೂಲಕ ಹಾದು ಹೋಗ್ತೈತಿ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಇದು ಗ್ರೀನ್ವಿಚ್ ವೇಳೆಗಿಂತ ಇಂಪಾರ್ಟೆಂಟ್ ನೋಡ್ರಿ. ಎಷ್ಟು ಮುಂದಿದೆ ಅಂದ್ರೆ 5 ಗಂಟೆ 30 ನಿಮಿಷ ಮುಂದಿದೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ವೇಳಾವಲಯ ಅಂತಂದಾಗ ಇದೆ, ಪ್ರತಿಯೊಂದು ದೇಶವು ಒಂದೊಂದು ವೇಳಾವಲಯವನ್ನು ಹೊಂದೈತಿ. 45ಕ್ಕಿಂತ ಹೆಚ್ಚದಾವು ಅಂತ ಅಂದಾಜು ಮಾಡ್ತಾರೋ. ನೋಡಿ, ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸ ಇರ್ತೈತಿ. ಅದಕ್ಕೆ ಈ ವೇಳೆಯನ್ನು ಹಾಕಿದ್ದಾರೆ. ಎಲ್ಲ ಕಡೆ ಟೈಮ್ ಹೆಂಗಾಗ್ತೈತಿ, ಚೇಂಜ್ ಆಕ್ಕೊಂತ ಇರ್ತೈತಿ. ನೋಡಿಲ್ಲಿ ಇಡೀ ರಾಷ್ಟ್ರವನ್ನು ವೇಳಾವಲಯವನ್ನಾಗಿ ವಿಭಜನೆ ಮಾಡಿದ್ದೀವಿ. ಇಡೀ ಗೋಳವನ್ನು 24 ವೇಳಾವಲಯ ಅಂತೇಳಿ ಮಾಡಿದ್ದೀವಿ. ಅಂದರೆ ಇಡೀ ಗೋಳವನ್ನು ತೆಗೆದುಕೊಂಡಾಗ 24 ವೇಳಾವಲಯ, ರಾಷ್ಟ್ರಗಳನ್ನು ತೆಗೆದುಕೊಂಡಾಗ ಭಾಳಷ್ಟು ವೇಳಾವಲಯ ಅದಾವೆ. ಪ್ರತಿ ವಲಯಕ್ಕೆ 1 ಗಂಟೆ ಮಾತ್ರ ಏನಾಗೈತಿ, ವ್ಯತ್ಯಾಸ ಐತಿ. ಅಂದ್ರೆ 24ಕ್ಕೂ 24 ಗಂಟೆ ವ್ಯತ್ಯಾಸ. ನೋಡಿ, ಈ ರೀತಿಯಾಗಿ ಮಾಡಿದಾರು. ಇನ್ನು ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ವೇಳಾವಲಯ ಇರ್ತಾವೆ. ಈ ವೇಳಾವಲಯವನ್ನು ತೆಗೆದುಕೊಂಡಾಗ ಇವರು ಅತಿ ಹೆಚ್ಚು ವಲಯ ಅಂತಂದ್ರೆ ರಷ್ಯಾ 11 ವಲಯಗಳನ್ನು ಹೊಂದೈತೆ ಅಂತ ಹೇಳ್ತಾರೆ. USA ಮತ್ತು ಕೆನಡಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಮತ್ತು ಕೆನಡಾ 5 ವಲಯಗಳನ್ನು, ಆಸ್ಟ್ರೇಲಿಯಾ 3, ಭಾರತವನ್ನು ತೆಗೆದುಕೊಂಡಾಗ 1, ಭಾರತ 1 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತ 1 ಹೊಂದೈತಿ. ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ. ಇದು ಉಲ್ಟಾ. ಈಗೇನು ಮ್ಯಾಪ್ ನೋಡಿದ್ವು ನೋಡ್ರಿ ನಾವು, ಇದು ಫ್ರಂಟ್ ನೋಡಿದ್ವು. ಈ ಫ್ರಂಟದ ಬ್ಯಾಕ್ ಸೈಡ್, ಈ ಬ್ಯಾಕ್ ಸೈಡ್ ಇರುವಂಥದ್ದು. ಯಾಕಂತಂದ್ರೆ ಈ ಭೂಮಿ ಗುಂಡಗಿರೋದ್ರಿಂದ ಹಿಂಗೆ ಸುತ್ತಾದ ಇಲ್ಲಿ ಹೋಗ್ಬಿಡ್ಕ ಅವ್ರಿಗೆ ಕನ್ಫ್ಯೂಸ್ ಆಗ್ತಿರ್ತದೆ. ಅದರ ಸಲುವಾಗಿ ಏನು ಮಾಡ್ರು, ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾವಲಯಗಳಿಂದಲೂ ಪರಿಹರಿಸಲಾಗಿದೆ. ಪ್ರಪಂಚದ ಸುತ್ತಲೂ ಸಂಚಾರ ಮಾಡ್ತಿರ್ತಾರೆ ನೋಡ್ರಿ ಎಲ್ಲ ಪ್ರಪಂಚವನ್ನು. ಅವರಿಗೆ ವಾರಗಳಲ್ಲಿ ಸಮಸ್ಯೆ ಆಗ್ತೈತೆ. ಯಾಕಂದ್ರೆ ಹಿಂಗೆ ಸುತ್ತಾಸಿ ಹಿಂಗೆ ಬರ್ಬಡ್ಕ ತಿಳಿಯೋದಿಲ್ಲ ಅವ್ರಿಗೆ. ಅದಕ್ಕೆ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಇದೊಂದು ಪ್ರಾಬ್ಲಮ್ ಆಗತ್ತಿತ್ತು. ಗ್ರೀನ್ವಿಚ್ ರೇಖಾಂಶದ ವಿರುದ್ಧ 180 ಅಂದರೆ ಹಿಂಗೆ ಮಾಡಿದ್ದು ನೋಡ್ರಿ ನಾವು. ಇಲ್ಲೇ 0 ಡಿಗ್ರಿ ಗ್ರೀನ್ವಿಚ್ GMT ಮಾಡಿದ್ದು. ಈ GMT ಎಕ್ಸಾಕ್ಟ್ ಆಪೋಸಿಟ್ ಬ್ಯಾಕ್ ಸೈಡನ್ನು ಏನು ಮಾಡಿದ್ದೀವಿ, IDL ಮಾಡಿದ್ದೀವಿ. ಇದ್ರ ಬ್ಯಾಕ್ ಸೈಡನ್ನು ಏನು ತಗೊಂಡು ನಾವು IDL ಅಂತ ತಗೊಂಡೀವಿ. ಆ ದೇಶವನ್ನು ಸಂಚಾರ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಅವ್ರು ದಿನಾಂಕ ಬದಲಿ ಮಾಡ್ಕೋತಾರೆ ಅವಾಗ. ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗ್ತೈತಿ. 180 ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಜಿಗ್ಜಾಗ್ ಅಂಕುಡೊಂಕಾಗಿಯೇ ಡ್ಯಾನ್ಸ್ ಮಾಡ್ಕೊತ ಹಾದು ಹೋಗೈತಿ. ಇದಕ್ಕೆ ಏನಂತ ಕರೀತಾರಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ಅಲ್ಲೇ ಐತೆ ನೋಡ್ರಿ. ಈಗ ನೋಡ್ರಿ, ಹಡಗು ಮತ್ತು ವಿಮಾನಗಳಲ್ಲಿ ಪ್ರಯಾಣ ಮಾಡುವಾಗ ಇದನ್ನು ದಾಟುವಾಗ ಅಲ್ಲಿ ದಿನಾಂಕ ಮತ್ತು ದಿನವನ್ನು ಬದಲಿ ಮಾಡ್ಕೋಬೇಕಾಗ್ತೈತಿ. ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ, ಏಷ್ಯಾದಿಂದ ಅಮೇರಿಕಾ ಉಲ್ಟಾ ಹೇಳತ್ತಾರ ಅವರು, ಅವಾಗ ಒಂದು ದಿನವನ್ನು 2 ಬಾರಿ ಪಡೆಯುತ್ತಾರೆ. ಅಂದ್ರೆ ಅಲ್ಲಿ ಬರ್ದದ್ದು ನೋಡ್ರಿ ಹಂಗೆ. ಪೂ ಮಾಡಿದಾಗ ಇವ್ರು ಏನು ಮಾಡ್ತಾರ್ರಿ, 1 ದಿನ ಪ್ಲಸ್ ಆಗ್ತೈತಿ. ಅದೇ ಪ ಮಾಡಿದಾಗ, ಅದೇ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಪ ಮಾಡಿದಾಗ 1 ದಿನ ಲಾಸ್ ಆಗ್ತೈತಿ. ಬಟ್ ಇದೇನಂತಂದರೆ ಇದು ಉಲ್ಟಾ, ಇದು ಹೊಳ್ಳಿ ಬರುವಾಗಿದ್ದು ಹೋಗುವಾಗ. ಈಗ ನೋಡ್ರಿ, ಈ ಕಡೆಯಿಂದ ಇಲ್ಲಿ ತಗೊಂಡಾಗ ಇಲ್ಲಿ ಉತ್ತರ ಅಮೇರಿಕಾ ಇತ್ತು, ಇಲ್ಲಿ ಏಷ್ಯಾ ಇತ್ತು, ಪೂರ್ವದಿಂದ ಪಶ್ಚಿಮ. ಬಟ್ ಇವರು ಪಶ್ಚಿಮದಿಂದ ಪೂರ್ವ. ಈಗ ನೋಡ್ರಿ, ಇಲ್ಲಿಗೆ ಪಶ್ಚಿಮ ಅನ್ನತ್ತಾರ ಅವ್ರಿ, ಪೂರ್ವಕ್ಕನ ಇಲ್ಲಿಗೆ ಪೂರ್ವ ಅನ್ನತ್ತಾರ. ಹಿಂಗೆ ಉಲ್ಟಾ ಆಗ್ತೈತಿ ಅದು ಹೊಳ್ಳಿ ಬರುವಾಗ. ಅದಕ್ಕೋಸ್ಕರ ಆ ರೀತಿಯಾಗಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಜಿಗ್ಜಾಗ್ ಅಂತಂದ್ರೆ ಇದೆ, ಅಂಕುಡೊಂಕಾಗಿ ಹೆಂಗೆ ಹಾದು ಹೋಗೈತಿ ಅಂತ.
ಈ ರೀತಿಯಾಗಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹೆಂಗೆ ಹಾದೋಗೈತಿ ಡ್ಯಾನ್ಸ್ ಮಾಡ್ಕೊತ ಪೆಸಿಫಿಕ್ ಸಾಗರ ಇದು ಉಲ್ಟಾ ಇರೋದು, ಇದು ಉಲ್ಟಾ. ಈ ಮ್ಯಾಪ್ ನೋಡಿದಾಗ ಈ ಭಾರತ ಇಲ್ಲಿರ್ಬೇಕು ಆ್ಯಕ್ಚುಲಿ, ಬಟ್ ಇಲ್ಲಿ ಐತಿ ನೋಡ್ರಿ ಉಲ್ಟಾ ಐತಿ. ಈಗ ನಿಮ್ಮ ಫೋನ್ ಕನ್ನಡಿ ಒಳಗೆ ನೋಡಿದಾಗ ಹೆಂಗೆ ಕಾಣಿಸ್ತೈತೆ ಹಂಗೆ. ಇದಿಷ್ಟು ಏನಂತಂದ್ರೆ ಈ 1ನೇ ಪಾಠದ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಇತ್ತು ಪ್ರತಿಯೊಂದನ್ನು ತೊಗೊಂಡಿನಿ. ಇದೇ ರೀತಿ ನಿಮಗಿನ್ನ ಪ್ರತಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ 6ನೇ ತರಗತಿಯಿಂದ 6 to 12 ನಿಮಗೆ ಭಾಳಷ್ಟು ಬೇಗನೆ ಇದನ್ನು ಮುಗಿಸಿ ಸಮಾಜ ವಿಜ್ಞಾನ ಅಲ್ಲಿ ಎಲ್ಲಿ ಉಳ್ದೈತೆ ನೋಡ್ರಿ, ಇದು ಇತಿಹಾಸ. ಇನ್ನು ನಿಮಗೆ ವಿಷಯವಾರು ಮಾಡ್ತೇನೆ, ನಾ ಸಪ್ರೇಟ್ ವಿಷಯವಾರು ಮಾಡ್ತೀನಿ. ಇದರ ಜೊತೆಗೆ ಏನಂತಂದ್ರೆ ಇನ್ನೊಂದು ಇನ್ಫಾರ್ಮೇಷನ್ ಐತಿ ನಿಮ್ಗೆ, ಅದನ್ನೊಂದು ಸ್ವಲ್ಪ ನೋಡ್ರಿ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ನಮ್ಮ ಶ್ರೀರಕ್ಷೆ ಅಕಾಡೆಮಿ ಅನ್ನುವಂಥ ಆ್ಯಪ್ನಲ್ಲಿ ಈ KTETಗೆ ಸಂಬಂಧಪಟ್ಟಂಗೆ ಕರ್ನಾಟಕ TETಗೆ ಸಂಬಂಧಪಟ್ಟಂಗೆ ಈಗಾಗಲೇ ಬ್ಯಾಚ್ಗಳು ಸ್ಟಾರ್ಟ್ ಅದಾವು. ಈಗ ರನ್ ಇರುವಂಥ ಬ್ಯಾಚ್ಗಳನ್ನು ತೆಗೆದುಕೊಂಡಾಗ ಇದು ಆಲ್ರೆಡಿ ಸ್ಟಾರ್ಟ್ ಇದೆ ನೋಡ್ರಿ. ವಿರಾಟ್ ಸಮಾಜ ವಿಜ್ಞಾನ ಅನ್ನುವಂಥದ್ದು ಈಗಾಗಲೇ ಇಲ್ಲಿ 8 ಪಾಠಗಳಾಗಿದ್ದಾವೆ. ಯಾವುದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನ ಕ್ಲಾಸ್ಗಳನ್ನು ನೋಡ್ತಾ ಇದ್ದಾರೆ. ಕೇವಲ 599 ರೂಪಾಯಿಗಳಿಗೆ ಈ ಕ್ಲಾಸ್ಗಳನ್ನು ನೀವು ಪಡೆಯಬಹುದು. ವಿಶೇಷತೆಯನ್ನು ತೆಗೆದುಕೊಂಡಾಗ ಲೈವ್ ಕ್ಲಾಸು, ರೆಕಾರ್ಡೆಡ್ ಕ್ಲಾಸು ಇದೆಲ್ಲ ಕಂಪ್ಲೀಟ್ ಹೊಸ ಪಠ್ಯಕ್ರಮ 2025-26 ಈ ಪಠ್ಯಕ್ರಮ ಇರ್ತೈತಿ. ಅನುಭವಿ ಶಿಕ್ಷಕರಿಂದ ಬೋಧನೆ, ಪ್ರತಿ ಪಾಠದ ಕೊನೆಗೆ MCQ, ಪ್ರತಿ ಪಾಠದ ಕೊನೆಗೆ ಆಮೇಲೆ PDF ನೋಟ್ಸ್ ಇದೆ, PDF ನೋಟ್ಸ್ ಇರ್ತೈತಿ. ಇದೆಲ್ಲವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನಂತಂದ್ರೆ ಈಗ ನೋಡ್ರಿ ಇದು ಇನ್ನೊಂದು ಹೊಸ ಕೋರ್ಸು ಲಾಂಚ್ ಆಗ್ತೈತಿ. ಇದೇನಂತಂದ್ರೆ ನೋಡಿ ಇಲ್ಲಿ ಇದು ಕೂಡ KTETಗೆ ಸಂಬಂಧಪಟ್ಟಂಗೆ ಅಲ್ಲಿ ಇತಿಹಾಸ ನಡೆದೈತಿ, ಇದು ಸಮಾಜ ವಿಜ್ಞಾನ. ಅದರ ಹೊರತಾಗಿ ಇಲ್ಲಿ ಕನ್ನಡ, ಇಂಗ್ಲೀಷ್, CDP ಈ ಮೂರು ಸೇರಿಸಿ ಕೇವಲ ಈ 3 ಅಷ್ಟೇ. ಮತ್ತು ನೀವು ಅಲ್ಲಿ ಅದನ್ನು ಅನ್ಬೇಡ್ರಿ, ಅದು 599 ಇರ್ತೈತಿ, ಇದು 999 ಐತಿ ನೋಡ್ರಿ. ಇಲ್ಲಿ ಏನೇನದಾವ ನಿಮ್ಗೆ ಬೇಸ್ಡ್ ಆನ್ ನ್ಯೂ ಸಿಲೆಬಸ್, PDF ನೋಟ್ಸ್, ಲೈವ್ ರೆಕಾರ್ಡೆಡ್ ಕ್ಲಾಸ್, ಟೆಸ್ಟ್ ಸಿರೀಸ್ ಇರ್ತೈತಿ, MCQ ಕ್ಲಾಸ್ ಇರ್ತೈತಿ, ಆಮೇಲೆ ಎಕ್ಸಾಮ್ ಗೈಡೆನ್ಸ್ ಇರ್ತೈತಿ. ಯಾವ ರೀತಿ ಪರೀಕ್ಷೆಗೆ ತಯಾರಿ ಮಾಡಬೇಕು ಏನು ಅನ್ನೋದೆಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಐತಿ. ಇದರ ಜೊತೆಗೆ ಮತ್ತು ಇನ್ನೊಂದು ನಿಮ್ಗೆ ಇಲ್ರಿ ಸರ ನನಗೆ ಕಂಪ್ಲೀಟಾಗಿ ಸಪ್ರೇಟನ್ನು ಕೋರ್ಸ್ ಬೇಕು, ನನಗದು ಒಂದೇ ಕೋರ್ಸ್ ಬೇಕು, ಅದೇ ಸಪ್ರೇಟ್ ಆಗಿರ್ಬೇಕಂತಂದ್ರೆ ಇಲ್ಲಿ ನಿಮಗೆ ಸೋಷಿಯಲ್ ಸೈನ್ಸ್, ಕನ್ನಡ, ಇಂಗ್ಲೀಷ್, CDP ಈ ಎಲ್ಲವನ್ನು ತೆಗೆದುಕೊಂಡಾಗ ಇಲ್ಲಿ ನೋಡ್ರಿ 2499 ಅಲ್ಲ, ನಿಮ್ಗೆ ಅತ್ಯಂತ ಕಡಿಮೆ ಬೆಲೆ. ನೀವು ಬೇರೆ ಕಡೆ ಕಂಪೇರ್ ಅಲ್ಲ, ಟೈಮ್ ನೋಡ್ರಿ 6 ತಿಂಗಳು ವ್ಯಾಲಿಡಿಟಿ ಕೊಟ್ಟಿದ್ದೇವೆ. ಕೇವಲ 1499 ರೂಪಾಯಿಗೆ ನ್ಯೂ ಸಿಲೆಬಸ್ಸು, ಲೈವ್ ರೆಕಾರ್ಡೆಡ್ ಕ್ಲಾಸು, MCQ, PDF ನೋಟ್ಸು, ಟೆಸ್ಟ್ ಸಿರೀಸು, ಎಕ್ಸಾಮ್ ಗೈಡೆನ್ಸು ಇದೆಲ್ಲವನ್ನ ಇರ್ತೈತಿ. ಇದರ ಜೊತೆಗೆ ಏನಂತಂದ್ರೆ ನಿಮ್ಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಐತಿ, ಆ ಗ್ರೂಪ್ನಲ್ಲಿನೂ ಮಾಹಿತಿ ಹಾಕ್ತೀವಿ. ಮತ್ತು ಪ್ಲಸ್ ಕ್ಲಾಸ್ ತೊಗೊಂಡವ್ರು ಸಪ್ರೇಟ್ ಆಗಿರುವಂಥ ಗ್ರೂಪ್ ಇರ್ತೈತಿ. ಅಲ್ಲಿ ನಿಮ್ಗೆ ಇದಕ್ಕೆ ಬಿಟ್ಟು ನಾವು ರಿಲೇಟೆಡ್ ಆಗಿ MCQ ಬೇರೆ ಬೇರೆ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿನ ನಿಮಗೆ ಈ ಸಿಲೆಬಸ್ ಹೊರತಾಗಿನೂ ಕ್ಲಾಸ್ ಇರ್ತಾವೆ. ನೀವೇನು ಮಾಡ್ಬೇಕಂತಂದ್ರೆ ಶ್ರೀರಕ್ಷೆ ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊರಿ. ಡೆಮೋ ಪ್ರೀ ಕ್ಲಾಸ್ ಇರ್ತಾವೆ, ಅದನ್ನು ನೋಡಿರಿ, ನೋಡಿ ಕ್ಲಾಸ್ ಜಾಯ್ನ್ ಆಗ್ಬೋದು. ಡೆಮೋ ಕ್ಲಾಸ್ ಆಲ್ರೆಡಿ ಮಾಡಿದ್ದು ಅದಾವು, ನೋಡ್ರಿ ನೀವು ನೋಡಿ ಕ್ಲಾಸ್ಗೆ ಜಾಯ್ನ್ ಆಗ್ರಿ. ಈ 3 ಕ್ಲಾಸ್ಗಳ ಬೆನಿಫಿಟ್ ನಿಮಗೆ ಇದರದ್ದು ಅನುಕೂಲವನ್ನು ಮಾಡ್ಕೋರಿ. ಆಲ್ರೆಡಿ ಇದು ಕ್ಲಾಸ್ ಚಾಲೂ ಐತಿ, ಇವೆರಡೂ ಕೂಡ ಸದ್ಯದಲ್ಲಿನೇ ಪ್ರಾರಂಭ ಆಗ್ತಾವೆ. ಓಕೆ, ಶ್ರೀರಕ್ಷೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿರಂತರವಾಗಿ ಕ್ಲಾಸ್ಗಳು ಬರ್ತಿರ್ತಾವೆ, ವೀಕ್ಷಣೆ ಮಾಡಿರಿ. ನಿಮಗೋಸ್ಕರ ತರಗತಿಗಳನ್ನು ಹಾಕ್ತಾ ಇರ್ತೀವಿ, ಹೆಚ್ಚು ಜನರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.